ಧಾರವಾಡ ಜಿಲ್ಲಾ ಕಲಘಟಗಿ ತಾಲೂಕು ಹಿರೇವನಹಳ್ಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ಇದು ಹಿಂದಿನಿಂದ 1972ನೇ ಇಸ್ವಿಯಿಂದ ಇಲ್ಲಿವರೆಗೂ ಅಗ್ದಿ ವಿಜೃಂಭಣೆಯಿಂದ ಎಲ್ಲ ಊರ ಹಿರಿಯರು ಮತ್ತೆಲ್ಲ ಹೆಣ್ಣು ಮಕ್ಕಳು ಯುವಕರು ಮತ್ತು ಎಲ್ಲರೂ ಕೂಡಿ ಭಾಳ ಎಲ್ಲ ಒಕ್ಕಟ್ಟಿನಿಂದ ಇಲ್ಲಿ ಹಿರೇವನಹಳ್ಳಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ಕೊಳ್ತಾ ಬರ್ತೀವಿ. ಈ ಪ್ರಕಾರ ಈಗ ಈ ಸಲ 4ನೇ ವರ್ಷದ ಹೊಸ ತೇರನ್ನು ಮಾಡಿಸಿದ್ದೀವಿ. ತೇರಂತೂ ಭಾಳ ಅಗ್ದಿ ನಮ್ಮ ಜಿಲ್ಲಾದಾಗ ಇಲ್ಲನ್ನ ಕೊಡಲಿಲ್ಲ ಅಂಥ ತೇರನ್ನು ಮಾಡ್ಯಾರ ನಮ್ಮಲ್ಯಾರ. ಪ್ರಕಾರ ಈ ವರ್ಷವೂ ಜಾತ್ರೆಯನ್ನು ಅಗ್ದಿ ಯಶಸ್ವಿಯಾಗಿ ಮಾಡ್ಬೇಕಂತ ಎಲ್ಲರೂ ಹಿರಿಯರು ಎಲ್ಲರೂ ನಮಗೆ ಅಗ್ದಿ ಆಶ್ವಾಸನೆ ಕೊಟ್ಟು ಎಲ್ಲರೂ ಮಾಡಕತ್ತೀವಿ. ನಿರಂತರ 5 ದಿವಸವಾಗಿ ಜಾತ್ರೆ ಇರುತ್ತದೆ. ಅಂದರೆ ದಿನಾಂಕ 1/4/2026 ಧಾರವಾಡ ಅಕ್ಕಮಹಾದೇವಿ ಆಶ್ರಮದ ಮಾತಾಜಿಯವರಿಂದ ಲಿಂಗ ದೀಕ್ಷೆಯನ್ನು ಸುಮಾರು 200 ಜನರಿಗೆ ಲಿಂಗ ದೀಕ್ಷೆಯನ್ನು ಬೆಳಗ್ಗೆ 6 ಗಂಟೆಗೆ ಇವತ್ತು ಕಾರ್ಯಕ್ರಮ ಪ್ರಾರಂಭವಾಯಿತು. ಅವ್ರ ಗುರುಗಳಿಂದ ನಮ್ಮೂರಿನ ಜನರು ವಿದ್ಯಾರ್ಥಿನಿಯರು ಲಿಂಗ ದೀಕ್ಷೆಯನ್ನು ಮಾಡಿಸ್ಕೊಂಡ್ರು. ಮತ್ತು ಇವತ್ತಿನ ದಿವಸ ಸಾಯಂಕಾಲ 8 ಗಂಟೆಗೆ ಮನರಂಜನೆ ಕಾರ್ಯಕ್ರಮ ಇರ್ತವೆ. ಮತ್ತೆ ನಾಳಿನ ದಿವಸ ರಥೋತ್ಸವ ಪ್ರಾರಂಭವಾಗುತ್ತದೆ. ಸುಮಾರು ಹೀಗೆ 5 ದಿವಸ ನಿರಂತರವಾಗಿ ಕಾರ್ಯಕ್ರಮ ನಡೀತವೆ. ವಿಜೃಂಭಣೆಯಿಂದ ಕುಸ್ತಿಕರಣ ನಡೀತವೆ. ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಒಳ್ಳೆ ಪೈಲ್ವಾನರು ಕರ್ನಾಟಕದ ಕೇಸರಿ ಪಡೆದಂಥ ಪೈಲ್ವಾನರು ನಮ್ಮ ಊರಿಗೆ ಬರ್ತಾರೆ. ಅವ್ರು ಒಳ್ಳೆ ಒಂದು ಪ್ರಶಸ್ತಿ ಕೊಡ್ತೇವೆ ಊರಲ್ಲಿ. ಹಿಂಗಾಗಿ ಪ್ರತಿ ವರ್ಷ ಹೆಚ್ಚಿನ ಪೈಲ್ವಾನರು ನಮ್ಮಲ್ಲಿ ಕುಸ್ತಿ ಆಡಲು ಬರುತ್ತಾರೆ. ಧಾರವಾಡ ಜಿಲ್ಲಾ ಕಲಘಟಗಿ ತಾಲೂಕು ಹಿರೇವನಹಳ್ಳಿ ಸುತ್ತಮುತ್ತಲಿನ ಜಿಲ್ಲೆಯವರು ತಾಲೂಕಿನವರು ನಮ್ಮೂರಿನ ಸುತ್ತಮುತ್ತ ಜನರು ತಾವೆಲ್ಲರೂ ಭಾಗವಹಿಸಿ ಅತಿ ವಿಜೃಂಭಣೆಯಿಂದ ನಮ್ಮೂರಿನ ಜಾತ್ರೆ ತೇರು ರಥೋತ್ಸವ ನಡೀತೈತಿ.